ವೆಲ್ಕಮ್ ಟು ಮೈ ಚಾನಲ್ ನಿಶಿಕಾ ವ್ಲಾಗ್. ಹಾಯ್ ಫ್ರೆಂಡ್ಸ್, ಇವತ್ತು ಶನಿವಾರ ಬೆಳಿಗ್ಗೆ ನಾನು ತಿಂಡಿಗೆ ಬೀಟ್ರೋಟ್ ಸಾರು ಮಾಡ್ತಾಯಿದ್ದೀನಿ, ದೋಸೆ ಮಾಡ್ತಾಯಿದ್ದೀನಿ. ಇವಾಗ ಬೀಟ್ರೋಟ್ ಸಾರು ಹೇಗೆ ಮಾಡ್ತಿದ್ದೀನಿ ಅಂತ ತೋರಿಸ್ತಾಯಿದ್ದೀನಿ ನಾನು. ಬೀಟ್ರೋಟು, ಒಂದು ಆಲೂಗಡ್ಡೆ ಮತ್ತು ಸ್ವಲ್ಪ ಬೇಳೆ, ಒಂದು ಈರುಳ್ಳಿ, ಒಂದು ಟೊಮೆಟೊವನ್ನು ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಉಪ್ಪು ಮತ್ತು ಅದಕ್ಕೆ ನೀರನ್ನು ಹಾಕಿ ಸಿಟಿ ಹಾಕಿ ಇಡ್ತಾಯಿದ್ದೀನಿ. ಒಂದು 4 ಸಿಟಿ ಬಂದರೆ ಸಾಕು. ಇಲ್ಲಿ ಮಸಾಲೆಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಇಲ್ಲಿ ಮಸಾಲೆಯನ್ನು ನಾನು ಹುರ್ಕೊಳ್ಳೋದಿಲ್ಲ, ಹಾಗೆ ಹಸಿ ಅಂತಾನೆ ಮಾಡ್ತೀನಿ. ಬೆಳಿಗ್ಗೆ ತುಂಬ ಟೈಮ್ ಸಿಗೋದಿಲ್ಲ ನನಗೆ, ತುಂಬ ಗಡಿಬಿಡಿ ಆಗ್ತದೆ. ಅದಕ್ಕೆ ನಾನು ಹಸಿತ ಮಸಾಲೆನ ಮಾಡ್ತಾಯಿದ್ದೀನಿ. ಒಣಮೆಣಸನ್ನು ಹಾಕಿದ್ದೀನಿ. ಮೆಣಸು ಖಾರ ಇಲ್ಲ, ಅದಕ್ಕೆ ಖಾರಕ್ಕೆ ನಾನು ಕಾಳು ಮೆಣಸನ್ನು 1 ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ. ಇದಕ್ಕೆ ಮತ್ತು ಕೊತ್ತಂಬರಿ ಕಾಳನ್ನು 1-2 ಚಮಚ ಹಾಕಿದ್ದೀನಿ. ಅರಿಶಿನವನ್ನು 1/4 ಚಮಚ ಹಾಕಿದ್ದೀನಿ. ಬೆಳ್ಳುಳ್ಳಿಯನ್ನು 1-2 ಎಸಳು ತಗೊಂಡಿದ್ದೀನಿ. ಎಲ್ಲವನ್ನು ಸೇರಿಸಿ ಅದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ತೀನಿ. ಟೊಮೆಟೊ 1-2 ಅಲ್ಲಿ ಕಟ್ ಮಾಡಿ ಹಾಕಿದ್ದೀನಿ. ಮತ್ತು ಹುಳಿ ಏನೂ ಹಾಕೋದಿಲ್ಲ, ಟೊಮೆಟೊ ಹುಳಿನೇ ಸಾಕಾಗ್ತದೆ. ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೀರು ಹಾಕೋದು ಮರ್ತ್ಬಿಟ್ಟಿದ್ದೆ, ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಗ್ರೈಂಡ್ ಆಗ್ತಾಯಿದೆ ನೋಡಿ, ರೆಡಿ ಆಯಿತು ಮಸಾಲೆ. ಒಂದು ಬಾಣಲೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೆ. ಸ್ವಲ್ಪ ಒಂದು ಎಣ್ಣೆ ಹಾಕಿ ಅದಕ್ಕೆ ಕರಿಬೇವಿನ ಒಗ್ಗರಣೆ ಅಷ್ಟೇ ಹಾಕ್ತೀನಿ, ಮತ್ತೇನು ಹಾಕಲ್ಲ. ಕರಿಬೇವು ಅಷ್ಟೇ ಹಾಕಿ ಆಮೇಲೆ ಮಸಾಲೆಯನ್ನು ಹಾಕ್ತೀನಿ. ಇವಾಗ ಬೇಯಿಸ್ಕೊಂಡಿದ್ನಲ್ಲ ತರಕಾರಿ, ಅದು ಎಲ್ಲ ಸಿಟಿಯೆಲ್ಲ ಆರಿತ್ತು, ಅದನ್ನು ಹಾಕ್ತಾಯಿದ್ದೀನಿ. ಬೀಟ್ರೋಟ್ ಹಾಕಿರೋದ್ರಿಂದ ರೆಡ್ ಕಲರ್ ಬಂದಿದೆ. ತರಕಾರಿ ಮತ್ತು ಮಸಾಲೆಯನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಬೇಕು, ಯಾಕಂದರೆ ನಾವು ಹಸಿ ಮಸಾಲೆ ಹಾಕಿರೋದ್ರಿಂದ ಕುದಿಸ್ಬೇಕು, ಇಲ್ಲಾಂದರೆ ಹಸಿ ಹಸಿ ವಾಸನೆ ಇರ್ತದೆ. ನೋಡಿ, ನಮಗೆ ಯಾವ ರೀತಿ ಬೇಕು ಆ ಥರ ಸಾರನ್ನು ಮಾಡ್ಕೋತೀನಿ. ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡ್ತೀನಿ. ಸಣ್ಣ ಉರಿಯಲ್ಲಿ ಕುದಿಸ್ತೀನಿ. ಟೀನೂ ರೆಡಿ ಆಗ್ತಿದೆ ಒಂದು ಸೈಡಲ್ಲಿ. ನೋಡಿ, ಸಾರು ಚೆನ್ನಾಗಿ ಕುದೀತಾ ಇದೆ. ದೋಸೆ ಹಿಟ್ಟು ರೆಡಿ ಮಾಡಿಟ್ಟಿದ್ದೆ ರಾತ್ರಿಗೆ. ಚಳಿಗಾಲದಲ್ಲಿ ದೋಸೆ ಹಿಟ್ಟು ಉಬ್ಬಿ ಬರೋದಿಲ್ಲಲ್ಲ, ಅದಕ್ಕೆ ನಾನು ಒಂದಿನ ಮೊದಲೇ ನಾನು ಅಕ್ಕಿಯನ್ನು ನೆನೆಸಿಡ್ತೀನಿ. ಅಕ್ಕಿ ಸ್ವಲ್ಪ 1-2 ದಿನ ಆದಮೇಲೆ ಹುಳಿ ಬರ್ತದಲ್ಲ, ಆಮೇಲೆ ಉದ್ದಿನಬೇಳೆ ಮತ್ತು ಮೆಂತ್ಯ ಎಲ್ಲ ಹಾಕಿ ನೆನೆಸಿಟ್ಟು ರುಬ್ತೀನಿ. ಹೀಗೆ ಮಾಡೋದ್ರಿಂದ ನಮಗೆ ಚಳಿಗಾಲದಲ್ಲಿ ಸ್ವಲ್ಪ ಹಿಟ್ಟು ಉಬ್ಬಿ ಬರ್ತದೆ. ನೋಡಿ, ದೋಸೆ ಚೆನ್ನಾಗಾಗ್ತದೆ. ಬೇಸಿಗೆಗಾಲದಲ್ಲೆಲ್ಲ ಒಂದೇ ದಿನಕ್ಕೆ ಉಬ್ಬಿ ಬಂದುಬಿಡ್ತದೆ, ಆದರೆ ಚಳಿಗಾಲದಲ್ಲಿ ಹಿಟ್ಟು ಬರೋದೇ ಇಲ್ಲ. ಅದಕ್ಕೆ ಒಂದಿನ ಮೊದಲೇ ನಾನು ನೆನೆಸಿಟ್ಟು ಮಾಡ್ತೀನಿ. ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಸವರ್ತಾಯಿದ್ದೀನಿ. ಹೀಗೆ ಮೇಲೆ ತುಪ್ಪ ಸವರಿದ್ರೆ ದೋಸೆ ತುಂಬ ಟೇಸ್ಟ್ ಬರ್ತದೆ. ನೋಡಿ, ಚೆನ್ನಾಗಿ ಬಂದಿದೆ ದೋಸೆ. ಒಂದು ದೋಸೆ ರೆಡಿ ಆಯಿತು. ಈಗ ಮತ್ತೊಂದು ದೋಸೆ ಹಾಕ್ತಾಯಿದ್ದೀನಿ. ಸೋಡಾ ಎಲ್ಲ ಏನು ಯೂಸ್ ಮಾಡಲ್ಲ ನಾನು. ಉದ್ದಿನಬೇಳೆ ಮತ್ತು ಮೆಂತ್ಯ ಕಾಳು, ಸ್ವಲ್ಪ ಅವಲಕ್ಕಿಯನ್ನು ಮಿಕ್ಸ್ ಮಾಡ್ತೀನಿ. ಇಷ್ಟನ್ನು ಹಾಕಿ ನಾನು ರುಬ್ತೀನಿ. ಚಳಿಗಾಲ ಅಲ್ವಾ, ಅದಕ್ಕೆ ತುಪ್ಪ ತುಂಬ ಗಟ್ಟಿಯಾಗಿತ್ತು. ತುಪ್ಪ ಬೆಣ್ಣೆ ಥರ ಆಗ್ತದೆ ಇವಾಗ ಕ್ಲೈಮೇಟಿಗೆ. 2ನೇ ದೋಸೆನೂ ರೆಡಿ ಆಯಿತು ನೋಡಿ.
ನನ್ನ ಮಗ ಸ್ಕೂಲಿಗೆ ಹೋದ, ಹಸ್ಬೆಂಡ್ ಡ್ಯೂಟಿಗೆ ಹೋದರು. ಇವಾಗ ನಾನು ನನ್ನ ಮಗಳು ತಿಂಡಿ ತಿಂತಾಯಿದ್ದೀವಿ. ಸಾರು ಚೆನ್ನಾಗಾಗಿತ್ತು. ಸಿಂಪಲ್ಲಾಗಿರ್ತದೆ ಸಾರು, ಆದರೆ ತುಂಬ ಟೇಸ್ಟ್ ಅನಿಸ್ತದೆ. ನಮ್ಮ ಅಮ್ಮನ ಮನೆ ಸೈಡೆಲ್ಲ ಈ ಥರನೇ ಸಾರು ಮಾಡೋದು. ಅತ್ತೆ ಮನೆ ಸೈಡೆಲ್ಲ ಗರಂ ಮಸಾಲವನ್ನು ಹೆಚ್ಚಾಗಿ ಬಳಸ್ತಾರೆ. ನಾನು ಒಂದೊಂದು ಸರಿ ಗರಂ ಮಸಾಲ ಬಳಸ್ತೀನಿ, ಒಂದೊಂದು ಸರಿ ಬಳಸಲ್ಲ. ಇದು ಶನಿವಾರ ಸಂಜೆ ನಮ್ಮದು ಬಿಲ್ಡಿಂಗಲ್ಲೇ ಒಬ್ರದ್ದು 25 ಇಯರ್ಸಿಂದು ವೆಡ್ಡಿಂಗ್ ಆ್ಯನಿವರ್ಸರಿ ಫಂಕ್ಷನ್ ಇತ್ತು, ಕರೆದಿದ್ರು. ಅದಕ್ಕೆ ಹೋಗಿದ್ವಿ ನಾವು. ನೋಡಿ ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. 25 ಇಯರ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಅವ್ರದ್ದು. ಕನ್ನಡ ಬರಲ್ಲ ಅವರಿಗೆ, ಹಿಂದಿ ಮಾತಾಡ್ತಾರವರು. ತುಂಬ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡಿದ್ದಾರೆ.
ಫಂಕ್ಷನೆಲ್ಲ ಆದಮೇಲೆ ಪಾನಿಪುರಿ ಇಟ್ಟಿದ್ದರು. ಪಾನಿಪುರಿ ನೋಡಿರಿ ಎಷ್ಟು ಜನ ಸೇರಿದ್ದೀವಿ ಪಾನಿಪುರಿ ತಿನ್ನಲಿಕ್ಕೆ. ಪಾನಿಪುರಿ ತಿಂದ್ಕೊಂಡು ಆಮೇಲೆ ಊಟ ಮಾಡಿದ್ವಿ. ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮದು ವೆಜ್ ಊಟ. ನಾನ್ ವೆಜ್ ಇತ್ತು, ಇವತ್ತು ವಾರ ಆಗಿರೋದ್ರಿಂದ ನಾವು ನಾನ್ ವೆಜ್ ತಿಂದಿಲ್ಲ. ವೆಜ್ಜಲ್ಲಿ ಪನ್ನೀರು ಮತ್ತು ಮಶ್ರೂಮು, ದಾಲು, ರೈಸು, ಜಾಮೂನು ಎಲ್ಲ ಇತ್ತು. ಆಮೇಲೆ ಊಟ ಆದಮೇಲೆ ಐಸ್ ಕ್ರೀಮ್ ಕೊಟ್ಟರು. ಇದು ಕುಲ್ಫಿ ಐಸ್ ಕ್ರೀಮನ್ನು ತಿಂದ್ಕೊಂಡು ಮನೆಗೆ ಬಂದ್ವಿ. ಆಮೇಲೆ ಎಲ್ಲ ರಾತ್ರಿಗೆ ರಾತ್ರಿ 12 ಗಂಟೆ ಸುಮಾರಿಗೆ ಇಲ್ಲಿ ಎಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ಹಾಡು ಹಾಕ್ಕೊಂಡು. ಥ್ಯಾಂಕ್ ಯು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ.